ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಸವ ಪೂರ್ವ ಆರೈಕೆ ಹೇಗಿರಬೇಕು? ತಾಯಿ ಆರೋಗ್ಯಕರವಾಗಿ ಸಂತೋಷದಿಂದ ತನ್ನ ತಾಯ್ತನವನ್ನ ಅನುಭವಿಸಬೇಕು. ಜೊತೆಗೆ ಮಗುವಾದ ನಂತರ ಅಂದ್ರೆ ಪ್ರಸವ ನಂತರ ವಿಶೇಷವಾಗಿ ಮಗುವಿಗೆ ಆರೋಗ್ಯ ಅನ್ನೋದು ಇರಬೇಕು. ಆರೋಗ್ಯ ಬರೀ ಮಾನಸಿಕವಾಗಿ ಅಷ್ಟೇ ಅಲ್ಲ, ದೈಹಿಕವಾಗಿ ಕೂಡ ಲಕ್ಷಣಯುತವಾದಂತಹ ಮಗು ಇರಬೇಕು. ಯಾವುದೇ ಅವಯವಗಳಲ್ಲಿ ತೊಂದರೆ ಉಂಟಾಗಬಾರ್ದು. ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾದಂತಹ ಒಂದು ಆರೋಗ್ಯವನ್ನ ಪಡೆದಿರುವಂತಹ ಮಗು ಸಮಾಜಕ್ಕೂ ಉತ್ತಮವಾದಂತಹ ಒಂದು ಪ್ರಜೆಯಾಗಲಿಕ್ಕೆ ಸಾಧ್ಯವಾಗುತ್ತೆ. ತಾಯಿ ಹಾಗೂ ಮಗುವಿನ ಆರೈಕೆ ಪ್ರಸವ ಪೂರ್ವ ಹೇಗಿರಬೇಕು, ಪ್ರಸವ ನಂತರ ಯಾವ ವಿಧಾನವಾಗಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮ. ಈ ದಿನ ನಮ್ಮ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಮೊದಲನೇ ತಿಂಗಳು ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ತಾಯಿಯ ಗರ್ಭಾವಸ್ಥೆಯಲ್ಲಿ ಉಂಟಾಗುತ್ತೆ, ಗರ್ಭದಲ್ಲಿ ಹೇಗೆ ಯಾವ ರೀತಿಯಾಗಿ ಯಾವೆಲ್ಲ ಬೆಳವಣಿಗೆಗಳು ಇರುತ್ತೆ, ಇದಕ್ಕೆ ಪೂರಕವಾಗಿ ಆಹಾರ ಹಾಗೂ ಆಯುರ್ವೇದ ಏನ್ ಹೇಳುತ್ತೆ ಅನ್ನೋದನ್ನ ತಿಳಿಯುವ ಸಮಯ. ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗೆ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಮಗು ಗರ್ಭದಲ್ಲಿ ಇದೆ, ಗರ್ಭಧಾರಣೆ ಆಗಿದೆ ಅಂತ ಅಂದ್ಕೊಳ್ತೀವಿ. ಯಾವ ಒಂದು ಟೆಸ್ಟ್ನಿಂದ ನಮಗೆ ಇದು ಗೊತ್ತಾಗುತ್ತೆ? ಮೊದಲನೇ ಒಂದು ಸಮಯ ಅಂದರೆ ಹೃದಯ ಬಡಿತ ಆ ಒಂದು ಇದು ಆರಂಭ ಆದಾಗ ನಾವು ಕನ್ಸೀವ್ಡ್ ಅಂತ ಹೇಳ್ತೀವ, ಅಥವಾ ಅದಕ್ಕೂ ಮುಂಚಿತವಾಗಿಯೇ ಇದು ಈ ಒಂದು ಜರ್ನಿ ಆರಂಭ ಆಗತ್ತಾ? ಇವಾಗ ಈ ಒಂದು ಪ್ರೆಗ್ನೆನ್ಸಿದ ಜರ್ನಿ ಇದೆಯಲ್ಲ, 40 ವೀಕ್ಸ್ ಪೂರ್ತಿ ಒಂದು ಮಗು ಬೆಳವಣಿಗೆ ಆಗಿ ಡೆಲಿವರಿ ಆಗೋವರೆಗೂ. ಸೊ ಇದನ್ನು ನಾವು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು 3 ಟ್ರೈಮಿಸ್ಟರ್ಗೆ ಡಿವೈಡ್ ಮಾಡ್ಕೊಳ್ಳೋಣ. ಮೊದಲನೇದು ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲನೇ ವಾರದಿಂದ ಆಲ್ಮೋಸ್ಟ್ ಒಂದು 13th ವೀಕ್ವರೆಗೂ. ನೆಕ್ಸ್ಟ್ ಬರೋದು 14ನೇ ವಾರದಿಂದ ಆಲ್ಮೋಸ್ಟ್ 27th ವೀಕ್ವರೆಗೂ. ಆಮೇಲೆ 28th ವೀಕ್ ಟು ಡೆಲಿವರಿ. ಸೊ ಇದು ಈ 3 ಮಂತ್ಸ್ದು ಒಂದು ಗ್ಯಾಪಲ್ಲಿ ಒಂದು ಟ್ರೈಮಿಸ್ಟರ್ ಅಂತ. ಸೊ ಎಲ್ರಿಗೂ ಇದು ಒಂದು ಕಾಡೋ ಪ್ರಶ್ನೆ ಇದು. ಫಸ್ಟ್ ಇವಾಗ ಪ್ರೆಗ್ನೆನ್ಸಿ ನಾನು ಇವಾಗ ಈ ಮಂತ್ ಅದು ಬರೀ ಹೆಂಗಸ್ರಿಗೆ ಇಫ್ ಬೀನ್ ಟ್ರೈಂಗ್ ಫ್ರಮ್ ಅ ಲಾಂಗ್ ಟೈಮ್, ಅವ್ರಿಗೆ ಪ್ರತಿ ತಿಂಗಳು ತುಂಬಾ ಆಂಟಿಸಿಪೇಷನ್ ಇಂದ ಇರ್ತಾರೆ. ತುಂಬ ಅವ್ರಿಗೆ ಈ ಆತಂಕ ಇರುತ್ತೆ, ಈ ಮಂತ್ ನಾನು ಕನ್ಸೀವ್ ಆಗಿದ್ದೀನ ಇಲ್ವಾ, ಹೇಗೆ ಗೊತ್ತಾಗುತ್ತೆ ಅಂತ. ಮೊದಲನೇದು ಎಲ್ರಿಗೂ ಗೊತ್ತಿರೋದು ಪೀರಿಯಡ್ ಮಿಸ್ ಆಗೋದು, ಅಥವಾ ಒಂದು 30 ದಿನದ ಒಳಗಡೆ ಬರ್ತಕ್ಕಂಥ ಒಂದು 5 ದಿನದ ರಕ್ತಸ್ರಾವ ಏನಿರುತ್ತೆ ಅದು ಮಿಸ್ ಆಗುತ್ತೆ. ಮೆನ್ಸ್ಟ್ರುವಲ್ ಸೈಕಲ್ಲು ಆ ಮಂತದ್ದು ಮಿಸ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಇನ್ನು ಇದರ 2-3 ಸೈನ್ಸ್. ಕೆಲವುದು ಆಂಟಿಸಿಪೇಟರಿ, ಒಂದು ಸ್ವಲ್ಪ ನಮಗೆ ಗೊತ್ತಿರೋದು. ಕೆಲವರಿಗೆ ಸ್ವಲ್ಪ ಅವಾಗವಾಗ ಸ್ವಲ್ಪ ಹೊಟ್ಟೆ ಕ್ರಾಂಪ್ಸ್ ಬರುತ್ತೆ, ಇನ್ನೇನು ಪೀರಿಯಡ್ ಬರೋ ಥರ, ಬಟ್ ಏನು ಸೈನ್ಸ್ ಕಾಣಿಸ್ದೇ ಇರ್ಬೋದು. ಅಥವಾ ಕೆಲವರಿಗೆ ನಾಸಿಯಾ ಅಂತ ಏನು ಹೇಳ್ತೀವಿ, ಅಥವಾ ಹೊಟ್ಟೆ ಅಪ್ಸೆಟ್ ಆಗೋದು, ಅಥವಾ ಬ್ಲೋಟಿಂಗ್ ಅನ್ಸೋದು, ಹೊಟ್ಟೆ ಉಬ್ರ ಇರೋದು, ಏನೋ ಸ್ವಲ್ಪ ತಿಂದಿದ್ದಾರೆ ಸಾಕು, ಎಸಿಡಿಟಿ ಥರದ ಫೀಲಿಂಗ್ ಇರ್ಬೋದು ಕೆಲವರಿಗೆ. ಅಥವಾ ಕೆಲವ್ರಿಗೆ ಇನ್ನೂ ಸ್ವಲ್ಪ ಲೆಥಾರ್ಜಿ ಇರೋದು, ಫೆಟೀಗು, ಹಾಗೆ ಒಂದು ರೀತಿಯಲ್ಲಿ ಸುಸ್ತು ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟದ ಚಿಹ್ನೆಗಳಿರುತ್ತೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಅವಾಗ ಅವ್ರಿಗೆ ಡೌಟ್ಫುಲ್ ಆಗಿರ್ತಾರೆ ಪ್ರೆಗ್ನೆನ್ಸಿ ಆಗಿದ್ದೀನ ಇಲ್ವಾ ಅಂತ. ಸೊ ಕೆಲವು ಕನ್ಫರ್ಮೇಟ್ರಿ ಟೆಸ್ಟ್ಸ್ಗಳು ಹೇಳ್ತೀವಿ. ಇವಾಗಿನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರೋ ಥರ ಒಂದು ಬೀಟಾ HCG ಟೆಸ್ಟ್ ಆಗಿರ್ಬೋದು. ಇದು ಒಂದು ಬ್ಲಡ್ ಟೆಸ್ಟ್ ಮೂಲಕ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಹಾರ್ಮೋನಿನ ಒಂದು ವ್ಯತ್ಯಾಸದಿಂದ ಅದು ಗ್ರೋತ್ ಹಾರ್ಮೋನ್ದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಅದನ್ನ ಒಂಥರ ಡಿಟೆಕ್ಟ್ ಆಗುತ್ತೆ ಬ್ಲಡ್ ಟೆಸ್ಟಲ್ಲಿ. ಸೊ ಅದ್ರದ್ದು ಗ್ರೋತ್ ಹೇಗಾಗ್ತಾ ಇದೆ ಅನ್ನೋದು ಒಂದು ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. ಅದಲ್ಲದೆ ಈ ಯೂರಿನ್ ಪ್ರೆಗ್ನೆನ್ಸಿ ಕಾರ್ಡ್ಗಳಲ್ಲೂ ಅದರದ್ದೇ ಒಂದು ಗೊತ್ತಾಗೋದು. ಇನ್ನಲ್ಲದೆ ಇವಾಗ ಬೇಸಲ್ ಬಾಡಿ ಟೆಂಪ್ರೇಚರ್ ಮಾರ್ಕಿಂಗ್ ಅಂತ ಹೇಳ್ತೀವಿ, ಇದರಿಂದ ಕೂಡ ನಮಗೆ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅದು ಕೂಡ ಗೊತ್ತಾಗುತ್ತೆ. ಬಟ್ ಇದನ್ನ ಮಾನಿಟರ್ ಮಾಡುವಾಗ ಅವರು ಪೀರಿಯಡಿನ ಫಸ್ಟ್ ಡೇ ಇಂದಾನೆ ಮಾನಿಟರ್ ಮಾಡ್ತಾ ಬಂದ್ರೆ ದೇ ಕಮ್ ಟು ನೋ ಅಬೌಟ್ ಇಟ್. ಓಕೆ. ಸೊ ನಮ್ಮ ದೇಹದ ಒಂದು ತಾಪಮಾನ ಕೂಡ ವ್ಯತ್ಯಾಸ ಆಗುತ್ತೆ. ಅಂದ್ರೆ ನಮ್ಮ ಸೈಕಲ್ಸ್ ತುಂಬಾ ಕರೆಕ್ಟ್ ಆಗಿದ್ದು ಫರ್ಟೈಲ್ ವಿಂಡೋನಲ್ಲಿ ಇದ್ರೆ ಗೊತ್ತಾಗುತ್ತೆ. ಸೊ ಪೀರಿಯಡಿನ ಮೊದಲನೇ ದಿನದಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ನಮ್ಮ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ನಮ್ಮ ದೇಹದ ಒಂದು ಟೆಂಪ್ರೇಚರ್ ಏನಿರುತ್ತೆ ಅದು ಒಂದು ರೀತಿಯಲ್ಲಿ ಫ್ಲಕ್ಚುಯೇಷನ್ ಆಗುತ್ತೆ, ಬಿಫೋರ್ ಓವ್ಯುಲೇಷನ್ ಹಾಗೆ ಓವ್ಯುಲೇಷನ್ ನಂತರ. ಸೊ ಇದನ್ನ ಒಂದು ಬೇಸ್ ಆಗಿಟ್ಕೊಂಡು ಕೂಡ ವಿ ಕ್ಯಾನ್ ಕಮ್ ಟು ನೋ ವೆದರ್ ದರ್ ಇಸ್ ಬೀನ್ ಅ ಪ್ರೆಗ್ನೆನ್ಸಿ ಆರ್ ನಾಟ್. ಓಕೆ. ಸೊ ದಿಸ್ ಇಸ್ ಒನ್ ಆಫ್ ದ ಟೆಸ್ಟ್. ಬಟ್ ದ ಮೋಸ್ಟ್ ಕನ್ವೀನಿಯಂಟ್ ಅಂದರೆ ಎಲ್ಲರೂ ಮಾಡ್ಕೊಳ್ಬೋದಾಗಿರೋದು, ಮೋಸ್ಟ್ ಸಾರ್ಟ್ ಔಟ್ ಅಂದರೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್. ಸೊ ಅದ್ರದ್ದಾದ್ಮೇಲೆ ಅವರು ವೈದ್ಯರನ್ನ ಹೋಗಿ ಕೆಲವು ಸಲ ಸಂಪರ್ಕ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಬೇಕಾಗಿರೋ ಬೀಟಾ HCGದು ಬ್ಲಡ್ ಟೆಸ್ಟ್ಸ್ಗಳೆಲ್ಲ ಮಾಡಿಸ್ಕೊಂಡು ಅದರಿಂದ ಗೊತ್ತಾಗುತ್ತೆ ಗ್ರೋತ್ ಹೇಗಾಗ್ತಾ ಇದೆ, ಹೌ ಇಸ್
ಎವ್ರಿಥಿಂಗ್. ಸೊ ಅದರ ನಂತರ ಮಾಡ್ಕೊಳ್ಳೋದು ಕೆಲವು ಟೆಸ್ಟ್ಗಳಿರುತ್ತೆ. ಇವಾಗ ಸ್ಕ್ಯಾನ್ಗಳಿರ್ಬೋದು, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆಗಿರ್ಬೋದು, ಅಥವಾ ನ್ಯೂಚುರಲ್ ಟ್ರಾನ್ಸ್ಪರೆನ್ಸಿ ಸ್ಕ್ಯಾನ್, NT ಸ್ಕ್ಯಾನ್ ಅಂತ 12ನೇ ವಾರದಲ್ಲಿ ಮಾಡಿಸ್ಕೊಳ್ಳೋದಾಗ್ಬೋದು. ಸೊ ಇವೆಲ್ಲ ಕೂಡ ಅದರ ನಂತರ ಬರ್ತಕ್ಕಂಥದ್ದು. ಓಕೆ ಓಕೆ. ಈಗ ಸ್ಕ್ರೀನಿಂಗ್ ಮತ್ತೆ ಸ್ಕ್ಯಾನಿಂಗ್ ಪ್ರೊಸೀಜರ್ಸ್ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ. ಬಟ್ ಹಳೆಯ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಆಗ ಅವರು ಹೇಗೆ ಗೊತ್ತಾಗ್ತಿತ್ತು? ಅಂದ್ರೆ ಈ ಎಲ್ಲಾ ಸ್ಕ್ರೀನಿಂಗ್ ಹಾಗೂ ಸ್ಕ್ಯಾನಿಂಗ್ ಪ್ರೊಸೀಜರ್ಸ್ ಮ್ಯಾಂಡೇಟರಿಯಾ? ಇಬ್ಬರಿಗೂ ಮ್ಯಾಂಡೇಟರಿಯಾ, ತಾಯಿ ಹಾಗೂ ಮಗು? ಇದು ತುಂಬಾ ಒಳ್ಳೆ ಪ್ರಶ್ನೆ. ಇವಾಗ ಈ ಸ್ಕ್ಯಾನಿಂಗ್, ಇವಾಗ ಹಿಸ್ಟ್ರಿ, ಇವಾಗ ಒಂದು ರೋಗಿಯ ಒಂದು ಹಿಸ್ಟ್ರಿಯನ್ನು ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಕೆಲವು ಸರಿ ಅವ್ರದ್ದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಫಸ್ಟ್ ಕನ್ಸೆಪ್ಷನ್ ಕೂಡ ಆಗಿರುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ಆಲ್ ಹೆಲ್ತಿ, ಏನು ತೊಂದರೆ ಇಲ್ಲ. ಕೆಲವರಿಗೆ ಹಿಸ್ಟ್ರಿಯಲ್ಲಿ ಸ್ವಲ್ಪ ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ಸ್ ಆಗೋ ಒಂದು ಟೆಂಡೆನ್ಸಿ ಇರ್ಬೋದು. ಸೊ ಅವ್ರಿಗೆ ಕೆಲವು ಸ್ಕ್ಯಾನ್ಗಳು ಅಗತ್ಯ ಇರುತ್ತೆ. ಕೆಲವ್ರಿಗೆ ದೇ ಡೋಂಟ್ ಸಿ ದ ನೆಸೆಸಿಟಿ. ಸೊ ಅವರಿಗೆ ಗೊತ್ತಾಗಿದ್ದೇ ಅವ್ರಿಗೆ ಸ್ವಲ್ಪ ಲೇಟ್ ಆಗಿರ್ಬೋದು. ಸೊ ಅಂಥವರು ಕೂಡ ವಿ ಸಿ ದ ನೆಸೆಸಿಟಿ. ಸೊ ಕೆಲವು ಟೆಸ್ಟ್ಗಳು, ಇವಾಗ ಟ್ರಾನ್ಸ್ಪರೆನ್ಸಿ ನಾವು ಏನು NT ಸ್ಕ್ಯಾನ್ ಅಂತ ಏನು ಹೇಳ್ತೀವಿ, 12ನೇ ವಾರದ್ದು, ಅಲ್ಲಿಂದ there are 3 scans which are very important, which are needed. ಅದನ್ನ ಅಡ್ವೈಸ್ ಮಾಡ್ಬೋದು. ಜೊತೆಗೆ ಕೆಲವು ಬ್ಲಡ್ ಟೆಸ್ಟ್ಸು. ಸೊ ಅವೆಲ್ಲ ಈ ಫಸ್ಟಿಂದ ಯಾವ್ದು ಬೇಕಾಗತ್ತೋ ಅವ್ರದ್ದು ಶುಗರ್ದು ಟೆಸ್ಟ್ಗಳಾಗಿರ್ಬೋದು, ಥೈರಾಯ್ಡ್ ಪ್ರೊಫೈಲ್ ಆಗಿರ್ಬೋದು. ಸೊ ಇವೆಲ್ಲ ಚೆಕ್ ಮಾಡಿಸೋದು ಅಗತ್ಯ ಆಗುತ್ತೆ. ಓಕೆ. ಯಾಕಂದ್ರೆ ಅದ್ರದ್ದು ಒಂದು ಪ್ರಭಾವ, ಅದ್ರದ್ದು ಏನಾದರೂ ಏರ್ಪೇರ್ ಇದ್ದಾಗ ಇಟ್ ಕ್ಯಾನ್ ಹ್ಯಾವ್ ಎನ್ ಎಫೆಕ್ಟ್ ಆನ್ ದ ಫೀಟಸ್ ಆರ್ ಇನ್ನೊಂದು ಬೇಬಿ ದಟ್ ಇಸ್ ಗ್ರೋಯಿಂಗ್. ಸೊ ಅದಕ್ಕೆ ಆ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದು ಮ್ಯಾಂಡೇಟರಿ. ಓಕೆ. ಸೊ ಪ್ರೀ ಎಕ್ಸಿಸ್ಟಿಂಗ್ ದೇಹದಲ್ಲಿ ತಾಯಿಯಲ್ಲಿ ಇರುವಂತಹ ಕಂಡೀಷನ್ಸ್ ಮಗುವಿನ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋದಕ್ಕೂ ಇದು ತುಂಬಾ ಮ್ಯಾಟರ್ ಆಗುತ್ತೆ. ಹಾಗೂ ಪ್ರೆಗ್ನೆನ್ಸಿ ಆಗಿದ್ಮೇಲೆ ಕೆಲವ್ರಿಗೆ ಈ ಶುಗರ್ ಮೆಟಬಾಲಿಸಮ್ ಅಲ್ಲಿ ತೊಂದರೆ ಕಾಣಿಸ್ಕೊಳ್ಳೋದು, ಅದರದ್ದು ಒಂದು ಕಾಣಿಸ್ಕೊಳ್ಬೋದು. ಅವರ ದೇಹದಲ್ಲಿ ಕೆಲವು ಚಿಹ್ನೆಗಳು ಕಾಣಿಸ್ಕೊಳ್ಳೋದು. ಸೊ ಅದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಅಂತ ನಾವು ಮೊದಲಿಂದಾನೇ ಅದನ್ನ ಎಚ್ಚರಿಕೆ ತಗೊಂಡು ಟೆಸ್ಟ್ಗಳು ಮಾಡೋದಿರುತ್ತೆ. ಓಕೆ ಓಕೆ. ಸೊ ಕೆಲವಾರು ಬಾರಿ ಏಜ್ ಕೂಡ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಯಾಕಂದ್ರೆ ಹಳೆ ಕಾಲದಲ್ಲಿ ನೋಡುವಾಗ ಒಂದು 20s, ಅರ್ಲಿ 20s ಅಲ್ಲಿ ಹೆಚ್ಚಾಗಿ ಕ್ಯಾರಿಂಗ್ ಇರ್ತಿದ್ರು. ಈಗ ಒಂದು 1.5 to 2 decades ಸಮಯದಲ್ಲಿ ನಾವು ನೋಡುವಾಗ HRP ಕೇಸಸ್ ಜಾಸ್ತಿ ಇರುತ್ತೆ, 30-35 ನಂತರ ಅನುಭವಿಸುವಂತಹ ತಾಯ್ತನ. ಸೊ ಹೀಗಾಗಿ ಎಲ್ಲ ಮ್ಯಾಂಡೇಟರಿ ಪ್ರೊಸೀಜರ್ಸ್ ನ ಇಟ್ಟಿದ್ದಾರೆ. ಸೊ ಕೆಲವ್ದು ಏಜ್ ರಿಲೇಟೆಡ್ ಆಗೂ ಇರುತ್ತೆ. ಸೊ ವೆನ್ ದೇ ಆರ್ ಅರ್ಲಿ, ಇನ್ನೇನು ಬೇರೆ ಕಾಂಪ್ಲಿಕೇಶನ್ಸ್ ಏನು ಕಾಣಿಸ್ತಾ ಇಲ್ಲ, ಕ್ಲಿನಿಕಲಿ ದೇ ಆರ್ ಫಿಟ್, ಇನ್ನೇನು ಬೇರೆ ತೊಂದರೆಗಳಿಲ್ಲ. ಸೊ ಅವಾಗ ಎಲ್ಲ ಟೆಸ್ಟ್ಗಳು ಮಾಡಿಸ್ಬೇಕು ಅಂತ ಇರಲ್ಲ, ಕೆಲವು ಬೇಕಾಗಿರೋದು ಮಾತ್ರ ಇರುತ್ತೆ. ಹಾಗೆ WHO ನಾರ್ಮ್ಸ್ ಪ್ರಕಾರ ಯಾವ್ದು ಫಾಲೋ ಮಾಡಬೇಕು ಆ ಒಂದು ಕೆಲವು ಬ್ಲಡ್ ಟೆಸ್ಟ್ಗಳಿರುತ್ತೆ. ಹಾಗೆ ಕೆಲವು ಸಲ ವೈದ್ಯರಿಗೆ ಅವ್ರಿಗೆ ಏನಾರೋ ಸಂದೇಹ ಬಂದರೆ ಇವ್ರಿಗೆ ಇದನ್ನು ಮಾಡಿಸ್ಬೇಕು ಟು ರೂಲ್ ಇಟ್ ಔಟ್. ಅಥವಾ ಸೊ ಆ ಥರದ್ದು ಪ್ರೆಗ್ನೆನ್ಸಿ ಆಗ್ತಾ ಆಗ್ತಾ ಏನಾದರೂ ಕಾಂಪ್ಲಿಕೇಶನ್ಸ್ ಮಧ್ಯದಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರೋ ಕೆಲವು ಟೆಸ್ಟ್ಗಳಿರುತ್ತೆ. ಹಾಗೆ ಏಜ್ ರಿಲೇಟೆಡ್ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡಿಸೋದು ಬೇಕಾಗುತ್ತೆ. ಸೊ ಅವು ಕೂಡ ಇಟ್ ಬಿಕಮ್ಸ್ ಅ ನೆಸೆಸರಿ ಸಮ್ ಟೈಮ್ಸ್, ಬಟ್ ನಾಟ್ ಆಲ್ ದ ಟೈಮ್. ವಿಲ್ ಲುಕ್ ಇನ್ ಟು ದ ಹಿಸ್ಟ್ರಿ ಆ್ಯಂಡ್ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಓಕೆ ಓಕೆ. ಡಾಕ್ಟರ್, ಈಗ ಮೊದಲನೆಯ ತಿಂಗಳು ಅಂದಾಕ್ಷಣ, ಅದರಲ್ಲೂ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಅತ್ಯಂತ ಹೆಚ್ಚಿನ ಆರೈಕೆ ಹಾಗೂ ಹೆಚ್ಚಿನ ಒಂದು ಪ್ರಾಶಸ್ತ್ಯತೆಯನ್ನು ನೀಡ್ತೀವಿ. ಹುಷಾರಾಗಿರಬೇಕು, ಎಲ್ಲರೂ ಕೂಡ ಹೆಚ್ಚಾಗಿ ಅಡ್ವೈಸ್ ಕೊಡಲಿಕ್ಕೆ. ಫಸ್ಟ್ 3 months ಸೇಫ್ ಆಗಿದ್ರೆ ಆಮೇಲೆ ಈಸಿಯಾಗಿ ಪ್ರೊಸೀಡ್ ಆಗುತ್ತೆ ಜರ್ನಿ ಅನ್ನೋದನ್ನ. ಹಾಗಿದ್ರೆ ಯಾಕೆ ಈ ಫಸ್ಟ್ ಟ್ರೈಮಿಸ್ಟರ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ? ಮತ್ತು ಅದರಲ್ಲೂ ಮೊದಲನೇ ತಿಂಗಳಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ತಾಯಿಯಲ್ಲಿ ಹಾಗೂ ಗರ್ಭದಲ್ಲಿರುವಂತಹ ಒಂದು ಮಗುವಿನಲ್ಲಿ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಾಧವಿಯವರೇ. ಇವಾಗ ಈ ಫಸ್ಟ್ ಟ್ರೈಮಿಸ್ಟರ್ ಇದೆಯಲ್ಲ, ಇದನ್ನ ಆಮಗರ್ಭ ಅಂತ ಹೇಳ್ತೀವಿ. ಆಮ ಅಂದ್ರೆ ಪೂರ್ತಿ ಪಪ್ಪ ಆಗ್ತಾ ಇರೋದು, ಅಂದ್ರೆ ಇನ್ನ ಇಟ್ ಇಸ್ ಯೆಟ್ ಇನ್ ಇಟ್ಸ್ ಫಾರ್ಮೇಶನ್ ಅನ್ನಕ್ಕೆ ಒಂದು ಆಮಗರ್ಭ ಅಂತ ಹೇಳಿ ಒಂದು ರಾ ಸ್ಟೇಜ್ ಅಲ್ಲಿದೆ. ಸೊ ಅದಕ್ಕೆ ಆ ಒಂದು ಕಾರಣದಿಂದನೇ ಹಳೆ ಕಾಲದಲ್ಲಿ ಅದನ್ನ ಫಸ್ಟ್ ಈ ಥರ ಕನ್ಸೀವ್ ಆದ್ಮೇಲೆ ದೇ ವುಡ್ ನಾಟ್ ಶೇರ್ ದ ನ್ಯೂಸ್. ಇದು ಎಲ್ರಿಗೂ ಹೇಳ್ತಾ ಇರಲಿಲ್ಲ. ದೇ ವುಡ್ ವೇಟ್ ಟಿಲ್ ದ 3rd month ಇಸ್ ಕಂಪ್ಲೀಟ್ ಅಂತ. ಸೊ ದಿಸ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಆ ಒಂದು ಕಾರಣದಿಂದ ನೋಡೋಂಗಿದ್ರೆ ಇವಾಗ ಫಸ್ಟ್ ಮಂತ್ ಹೇಳ್ತೀವಲ್ಲ, ಫಸ್ಟ್ ವೀಕ್ ಟು 4 weeks, ಇದನ್ನ ಒಂದು ಅಂದಾಜಾಗಿ ನಾವು ಫಸ್ಟ್ ಮಂತ್ ಅಂತ ಅನ್ಕೊಳ್ಬೋದು. ಸೊ ಇದರಲ್ಲಿ ಫಸ್ಟ್ 2 weeks ಇರತ್ತಲ್ಲ, ಅವಾಗ ಓವ್ಯುಲೇಷನ್ ನಾರ್ಮಲಿ ಆಗೋದು ಅಂದರೆ ಮೊಟ್ಟೆ ಬಿಡುಗಡೆ ಒಂದು ಹೆಣ್ಣಲ್ಲಿ ಆಗೋದು 14th day ಅಲ್ಲಿ, ಅಥವಾ ಒಂದು ಪೀರಿಯಡ್ ಮೊದಲನೇ ದಿನ ಅಂದರೆ ಸ್ರಾವ ಆಗಿದ್ದು ಮೊದಲಿನ ದಿನ ಅಂತ ಲೆಕ್ಕದಿಂದ ತಗೊಂಡು ಆಲ್ಮೋಸ್ಟ್ ಒಂದು 14ನೇ 15ನೇ ದಿನ ಮೊಟ್ಟೆ ಬಿಡುಗಡೆ ಆಗುತ್ತೆ. ಸೊ ಈ ಟೈಮಲ್ಲಿ ನಾರ್ಮಲಿ ಫರ್ಟಿಲೈಸೇಷನ್ ಆಗೋದು. ಸೊ ಈ ಫರ್ಟಿಲೈಸೇಷನ್ ಅಂದರೆ ಏನು? ಇವಾಗ ಒಂದು ವೀರ್ಯಾಣು ಆಗಲಿ ಮತ್ತೆ ಒಂದು ಎಗ್ ಏನು ರಪ್ಚರ್ ಆಗಿದೆ, ಸೊ ಅದರದ್ದು ಒಂದು ಫರ್ಟಿಲೈಸೇಷನ್ ಅಥವಾ ಕನ್ಸೆಪ್ಷನ್ ಅಂತ ಏನು ಹೇಳ್ತೀವಿ, ಅವೆರಡು ಯಾವಾಗ ಒಂದು ಪೂರ್ತಿ ಆಕ್ರೋಮಿಯರ್ ಅಂತ ಏನು ಹೇಳ್ತೀವಿ, ಇವಾಗ ಒಂದು ವೀರ್ಯಾಣುವಲ್ಲಿ ಅಥವಾ ಸ್ಪರ್ಮ್ ಅಲ್ಲಿ ಅದರದ್ದು ಒಂದು 3 part ಇದೆ. ಅದರದ್ದು ಹೆಡ್ ಪಾರ್ಟ್, ಮಿಡಲ್ ಪಾರ್ಟ್ ಅಂಡ್ ದಿ ಟೇಲ್ ಪಾರ್ಟ್. ಸೊ ವೆನ್ ದ ಎಗ್ ಆಕ್ಚುಲಿ ಎನ್ಗಲ್ಫ್ಸ್, ಅಂದ್ರೆ
ಆ ಒಂದು ತಲೆಯ ಒಂದು ಅಕ್ರೋಮಿಯರ್, ಅದ್ರ DNA ಏನು ಕ್ಯಾರಿ ಮಾಡುತ್ತೋ ಆ ಪಾರ್ಟನ್ನು ಯಾವಾಗ ಅದನ್ನು ಎಳ್ಕೊಳುತ್ತೋ, ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ಜೆನೆಟಿಕ್ ಮೆಟೀರಿಯಲ್ ಹಾಗೆ ಈ ಒಂದು ಸೆಲ್ಲಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಎರಡು ಸೇರಿ ಇಟ್ ಫಾರ್ಮ್ಸ್ ದ ಬ್ಲೂ ಪ್ರಿಂಟ್ ಫಾರ್ ದ ಬೇಬಿ. ಓಕೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಒಂದು ಕನ್ಸೆಪ್ಷನ್ ಅಥವಾ ಫರ್ಟಿಲೈಸೇಷನ್ ಆದಾಗ. ಸೊ ಇದನ್ನ ನಾವು ಝೈಗೋಟ್ ಅಂತ ಕರಿತೀವಿ. ಸೊ ನಾವಿದನ್ನ ಅರ್ಥ ಮಾಡ್ಕೊಳ್ಳೋದು ಒಂದು 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಎರಡು ಬಂದು ಒಂದು ಹೊಸ ಜೀವಿಗೆ ಒಂದು ಸೃಷ್ಟಿ ಆಗೋದು. ಆಯುರ್ವೇದದ ಪ್ರಕಾರ ಇದರಲ್ಲಿ ಬರೇ ಮೆಟರ್ನಲ್ ಮತ್ತೆ ಪೆಟರ್ನಲ್ ಫ್ಯಾಕ್ಟರ್ಸ್ ಬಿಟ್ಟು, ಅಂದ್ರೆ ಮಾತೃಜ ಭಾವ ಮತ್ತೆ ಪಿತೃಜ ಭಾವಗಳನ್ನ ಬಿಟ್ಟು ದೇರ್ ಆರ್ ಆಲ್ಸೋ ಅದರ್ ಫ್ಯಾಕ್ಟರ್ಸ್ ವಿಚ್ ಗೋ ಇನ್ ಇಟ್. ಫಾರ್ ಎಕ್ಸಾಂಪಲ್, ಇವಾಗ ಆತ್ಮಜ ಭಾವ, ಬಿಕಾಸ್ ಇಟ್ ವೆಂಟ್ ಟು ಅ ವೆರಿ ಸ್ಪಿರಿಚುವಲ್, ಇದರಿಂದ ಆತ್ಮದ ಒಂದು ಅದರದ್ದು ಸೃಷ್ಟಿ ಬೇಕಾಗುತ್ತೆ. ಇಟ್ ಈಸ್ ದ ಒನ್ ವಿಚ್ ಗಿವ್ಸ್ ಪ್ರಾಣ ಆರ್ ಚೇತನಭೂತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ. ಸೊ ಅದರಲ್ಲಿ ಬರ್ತಕ್ಕಂಥ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ. ಹಾಗೆ ಸತ್ವಜ, ಸಾತ್ಮ್ಯಜ. ಸಾತ್ಮ್ಯಜ ಅಂದರೆ ದ ಒನ್ ದಟ್ ಈಸ್ ವೆರಿ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ಗೆ, ನಮ್ಮ ಒಂದು ಆಹಾರ ವಿಹಾರ ಯಾವುದು ನಮಗೆ ತುಂಬಾನೇ ಓಕಸಾತ್ಮ್ಯವಾಗಿದೆಯೋ, ಅಂದರೆ ನಮ್ಮ ಬೆಳವಣಿಗೆಗೆ ನಮಗೆ ಸಹಾಯ ಮಾಡುತ್ತೋ ಅಂತ ಆಹಾರನ ತಗೊಂಡು ನಮ್ಮ ಬೆಳವಣಿಗೆ. ಸೊ ದ ಝೈಗೋಟ್ ಅಥವಾ ಒಂದು ಬೆಳವಣಿಗೆದು ಒಂದು ಪ್ರಾಡಕ್ಟ್ ಏನಿದೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ ದೀಸ್ ಫ್ಯಾಕ್ಟರ್ಸ್ ಆಲ್ಸೋ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ತುಂಬಾ ನಾವು ಮಿಸ್ಕ್ಯಾರೇಜಸ್ ಪ್ರಾಬ್ಲಮ್ ಕಾಣಿಸ್ಬೋದು ಅಥವಾ ಇನ್ಫರ್ಟಿಲಿಟಿ ಇಶ್ಯೂಸ್ಗಳು ಕಾಣಿಸುತ್ತೆ. ನಾವು ಎಲ್ಲಾದ್ರಲ್ಲೂ ಮೆಟಬಾಲಿಸಮ್ ಆ್ಯಂಡ್ ಫುಡ್ ಪ್ಲೇಸ್ ಅ ರೋಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಒನ್ ಫ್ಯಾಕ್ಟರ್ ಆಲ್ಸೋ ವಿಚ್ ಪ್ಲೇಸ್ ಅ ರೋಲ್. ಓಕೆ. ಸೊ ಬರೀ ಜೆನೆಟಿಕ್ ಫ್ಯಾಕ್ಟರ್ಸ್ ಮಾತ್ರ ದೇ ಡೋಂಟ್ ಪ್ಲೇ, ಇಟ್ಸ್ ಆಲ್ಸೋ ಆಲ್ ಆಫ್ ದೀಸ್ ವಿಚ್ ಆರ್ ವೆರಿ ಕಂಡ್ಯೂಸಿವ್. ಅದಕ್ಕೆ ಇದನ್ನ ಗರ್ಭೋತ್ಪಾದಕ ಭಾವಗಳು ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ಆಹಾರ. ನಾವು ಏನು ಆಹಾರ ತಿಂತೀವೋ, ಸೊ ರಸಜ ಅಂದ್ರೆ ನ್ಯೂಟ್ರಿಷನ್ ಕೊಡ್ತಾ ಇರ್ತಾರದು. ಸೊ ಕರೆಕ್ಟ್ ಅಮೌಂಟ್ ಆಫ್ ನ್ಯೂಟ್ರಿಷನ್. ಸೊ ಒಂದು ಒಳ್ಳೆಯ ಒಂದು ಪ್ರಾಜನಿ ಬರಬೇಕು ಅಂತ ಇದ್ದಾಗ ಅದಕ್ಕೆ ಬೇಕಾಗಿರೋ ಒಂದು ಒಳ್ಳೆ ನ್ಯೂಟ್ರಿಷನ್ ಇರಬೇಕು. ಒಳ್ಳೆಯ ಒಂದು ಆಹಾರ ವಿಹಾರದ ಜೊತೆಗೆ ಎಲ್ಲ ಥರದ್ದು ಬರೇ ದ ಗುಡ್ ಫ್ಯಾಕ್ಟರ್ಸ್ ಆಫ್ ದ ಪೆಟರ್ನಲ್ ಆ್ಯಂಡ್ ದ ಮೆಟರ್ನಲ್ ಸೈಡ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು ಝೈಗೋಟ್ ಅಥವಾ ಒನ್ ಸೆಲ್ ಆಗಿರುತ್ತೆ, ಒನ್ ಸೆಲ್ ಫಸ್ಟ್ ಫರ್ಟಿಲೈಸ್ಡ್ ಆಗಿರುತ್ತೆ ಇವಾಗ. ಸೊ ಇದ್ರದ್ದು ನೆಕ್ಸ್ಟ್ ಇವಾಗ ಟ್ರಾವೆಲಿಂಗ್ ಸ್ಟೇಜ್ ಅದ್ರದ್ದು. ಸೊ ಅದು ಇಟ್ ಹ್ಯಾಸ್ ಟು ಕಮ್ ಥ್ರೂ ದ ಫೆಲೋಪಿಯನ್ ಟ್ಯೂಬ್ ಬಂದು ಅದು ಇಂಪ್ಲಾಂಟೇಷನ್ ವರ್ಗೂ ಆಗಬೇಕು. ಸೊ ಈ ಒಂದು ಸ್ಟೇಜಲ್ಲಿ ಅದರದ್ದು ಬ್ಲಾಸ್ಟೋಸಿಸ್ ಅಂತ ಹೇಳ್ತೀವಿ, ಅದನ್ನು ಬ್ಲಾಸ್ಟೋಸಿಸ್ ಸ್ಟೇಜಿಗೆ ಬರುತ್ತೆ. ಸೊ ಮೊರೆಲ್ಲಾ ಮುಗಿಯುತ್ತೆ, ಅಂದರೆ ಡಿವೈಡ್ಸ್ ಬೇಸಿಕಲಿ ಒಂದು. ಈಗ ಪಂಚಮಹಾಭೂತ ಸಿದ್ಧಾಂತಗಳಲ್ಲಿ ಆಕಾಶ, ವಾಯು, ಜಲ, ಪೃಥ್ವಿ ಮತ್ತೆ ಅಗ್ನಿ, ಈ ಎಲ್ಲ ಪಂಚಮಹಾಭೂತಗಳು ನಮ್ಮ ಎಲ್ಲ ಒಂದು ಅಣು ಒಂದು ಸೆಲ್ಸ್ ಅಲ್ಲೂ ಅದರದ್ದು ಒಂದು ವಿ ಕ್ಯಾನ್ ಸಿ ಇಟ್ಸ್ ಆಕ್ಟಿವಿಟೀಸ್. ಸೊ ಇಟ್ ಕುಡ್ ಬಿ ಡಿವಿಷನ್ ಆಗ್ಬೋದು, ಅಥವಾ ಅದನ್ನ ಗ್ರೋತ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಒಂದು ನ್ಯೂಟ್ರಿಷನ್ ಇಂದ ಬರ್ತಕ್ಕಂಥ ಬೆಳವಣಿಗೆ. ಸೊ ಇವೆಲ್ಲ ಕೂಡ ದೇ ಪ್ಲೇ ಅ ರೋಲ್ ಓವರ್ ದೇರ್. ಸೊ ಅದರ ನಂತರ ಬರ್ತಕ್ಕಂಥದ್ದು ಈ ಬ್ಲಾಸ್ಟೋಸಿಸ್ಟ್ ಸ್ಟೇಜ್. ಬ್ಲಾಸ್ಟೋಸಿಸ್ಟ್ನ ಬ್ಲಾಸ್ಟ್ ಅಂದ್ರೆ ಅಂಕುರ ಅಂತ ಅರ್ಥ, ಅಥವಾ ಸ್ಪ್ರೌಟ್, ಮಲ್ಲಿಗೆಲ್ ಬರತಕ್ಕಂಥ ಒಂದು ಸ್ಪ್ರೌಟ್. ಸೊ ಅದೇ ರೀತಿಯಲ್ಲಿ ಆಯುರ್ವೇದದಲ್ಲೂ ನಾವು ಇದಕ್ಕೆ ಅದೇ ರೀತಿಯ ಒಂದು ಹೆಸರು ಒಂದು ಹೇಳ್ತಾರೆ, ಆ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ ಅಂತ. ಅದರ ನಂತರ ಬರ್ತಕ್ಕಂಥದ್ದು ಇಂಪ್ಲಾಂಟೇಷನ್ ಸ್ಟೇಜ್. ಸೊ ಇಂಪ್ಲಾಂಟೇಷನ್ಗೆ ಒಂದು ಬ್ಲಾಸ್ಟೋಸಿಸ್ಟ್ನ ಒಂದು ಹೊಡ್ಕೊಂಡು ಇಟ್ ಕಮ್ಸ್ ಆ್ಯಂಡ್ ಗೆಟ್ಸ್ ಇಂಪ್ಲಾಂಟೆಡ್ ಇನ್ ಟು ದಿ ಎಂಡೋಮೆಟ್ರಿಯಮ್. ಸೊ ಬಂದು ಅಲ್ಲಿ ಕೂತ್ಕೊಂಡಿದೆ ಇವಾಗ. ಸೊ ಇಷ್ಟು ಪೂರ್ತಿ ಸ್ಟೇಜಲ್ಲಿ ಅವ್ರಿಗೆ ಈ ಟೈಮ್ ಇನ್ನೇನು ಮುಗಿತಾ ಇದೆ ಅಂತ ಅನ್ಸಷ್ಟರಲ್ಲಿ they will come to know that their period has missed. ಓಕೆ, ಇನ್ನೊಂದು 3-4 ದಿನ ಇರುತ್ತೆ ಪೀರಿಯಡ್ ಬರೋದು, ಬಟ್ ಇನ್ನೇನು ಸೆನ್ಸೇಷನ್ ಗೊತ್ತಾಗಲ್ಲ, ಅಥವಾ ಕೆಲವ್ರಿಗೆ ಗೊತ್ತಾಗುತ್ತೆ ಬಟ್ ಪೀರಿಯಡ್ ಏನೋ ಬಂದಿರಲ್ಲ. ಸೊ ಈ ಒಂದು ಆಲ್ಮೋಸ್ಟ್ ಇಷ್ಟು ಆಗೋಷ್ಟರಲ್ಲಿ ಅದರದ್ದು ಸೈಜ್ ನಾವು ನೋಡಿದ್ರೆ ಆಲ್ಮೋಸ್ಟ್ ಬರೀ ಒಂದು 1/4 ಇಂಚಷ್ಟು ಮಾತ್ರ ಈ ಒಂದು ವೂಂಬಲ್ಲಿ ಇರ್ತಕ್ಕಂಥ ಜೀವಿಯ ಒಂದು ಸೈಜ್ ಮಾತ್ರ ಅಷ್ಟಿರುತ್ತೆ. ಬಟ್ ಅದರಲ್ಲಿ ಆಗಲೇ ದೇಹಕ್ಕೆ ಬೇಕಾಗಿರುವ ಎಲ್ಲ ಅಂಗಗಳ ಒಂದು ಪುಟ್ಟ ಅಂಶಗಳು ಆಗ್ಲೇ ಸೇರ್ಕೊಂಡಿರುತ್ತೆ. ಏನೇನ್ ಬೇಕೋ ದೇಹಕ್ಕೆ ಅದೆಲ್ಲ ಸೇರ್ಕೊಂಡು ಆಗ್ಲೇ ತಯಾರಿಕೆ ಆಗಿರುತ್ತೆ. ಸೊ ಇದು ಇಷ್ಟು ಆಗೋದು ಒಂದು ಈ ಫಸ್ಟ್ 1 month ಅಲ್ಲಿ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಾಗ, ನಮ್ಮ ಆಯುರ್ವೇದ ಶಾಸ್ತ್ರಗಳಲ್ಲೂ ಕೂಡ ಇದನ್ನ ತುಂಬಾ ಸುಂದರವಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ. ಇದನ್ನ ನೋಡಿದಾಗ ಒಂದು ರೀತಿಯಲ್ಲಿ ಇಟ್ ಇಸ್ ವೆರಿ ಲಿಕ್ವಿಡಿ, ಅಥವಾ ಒಂದು ತುಂಬಾ ತೆಳ್ಳಗಿರತಕ್ಕಂಥದ್ದು, ಶ್ಲೇಷ್ಮವಾಗಿರುತ್ತೆ. ಸೊ ಇದನ್ನ ನಮ್ಮ ಆಚಾರ್ಯಗಳು ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನ ಹೇಳ್ತಾರೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಸಮಯದಲ್ಲಿ ತಗೊಳ್ಳುವ ಒಂದು ಆಹಾರ ಕೂಡ ತುಂಬಾನೇ
ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನಾನು ಇವಾಗ ಹೇಳ್ತೀನಿ. ಮೊದಲನೇದಾಗಿ ಇವಾಗ ಫಸ್ಟ್ 2 ವೀಕ್ಸ್ ಏನಿದೆಯಲ್ಲ, ಮೊದಲ 2ನೇ ವಾರ ಇನ್ನು ಬರೀ ಫಾಲಿಕಲ್ ಮಾತ್ರ ಡೆವಲಪ್ ಆಗೋ ಸ್ಟೇಜು. ಇನ್ನು ಫರ್ಟಿಲೈಸೇಷನ್ ಆಗಲಿ ರಪ್ಚರಿಂಗ್ ಆಗಲಿ ಇನ್ನು ಆ ಪಾರ್ಟ್ ಆಗಿರಲ್ಲ. ಸೊ ಇದರಲ್ಲಿ ತಗೊಳ್ಳುವ ಒಂದು ಪಥ್ಯದ ಆಹಾರ ಆಗಲಿ ಇದನ್ನು ನಾವು 2 ರೀತಿ ವಿಂಗಡಿಸ್ಕೊಳ್ಬೋದು. ಒಂದು ಬಿಫೋರ್ ಓವ್ಯುಲೇಷನ್ ಅಥವಾ ಫರ್ಟಿಲೈಸೇಷನ್ ಆಗೋಕ್ಕೆ ಮುಂಚೆ ತಗೊಳ್ಳುವಂಥ ಆಹಾರ, ಆದಮೇಲೆ ತಗೊಳ್ಳುವಂಥ ಆಹಾರ ಅಂತ. ಸೊ ಅದರಲ್ಲಿ ಬಿಫೋರ್ ಓವ್ಯುಲೇಷನ್ ಆಗ್ತಕ್ಕಂಥದ್ದು ಅವ್ರ ಇದರಲ್ಲಿ ನಾರ್ಮಲಿ ದೇ ಟೇಕ್ ಸತ್ವ. ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ಸತ್ವವಾಗಿರೋ ಆಹಾರ, ಸಾತ್ವಿಕವಾಗಿರಬೇಕು, ತುಂಬ ಹೆವಿ ಆಗಿರಬಾರ್ದು. ಸೊ ಅದನ್ನೆಲ್ಲ ಕನ್ಸಿಡ್ರೇಷನ್ಸ್ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ತುಪ್ಪದ ಸೇವನೆಯನ್ನು ಆಚಾರ್ಯಗಳು ಹೇಳ್ತಾರೆ. ನಾವು ತಗೊಳ್ಳುವಂಥ ಆಹಾರದಲ್ಲಿ ಅದರದ್ದು ಒಂದು ಸೇವನೆಯನ್ನು ಮಾಡೋದು ತುಂಬಾ ಅಗತ್ಯ ಅಂತ. ಇದು ಮನೆಯಲ್ಲಿ ನಾವು ಉಪಯೋಗಿಸುವ ಒಂದು ಹಸುವಿನ ತುಪ್ಪದೇ ಆಗಿರ್ಬೋದು, ಹಾಲು ಜೊತೆ ಮಿಶ್ರಣ ಮಾಡಿಕೊಂಡು ತಗೊಳ್ಳೋದು. ಓಕೆ. ಸೊ ಒಂದು 150 ml ಅಷ್ಟು ಬೆಚ್ಚಗಿರೋ ಹಾಲು, ಅದಕ್ಕೆ ಬೇಕಾದರೆ ಬೆಲ್ಲ ಅಥವಾ ಸಕ್ಕರೆ ಏನು ಅವ್ರಿಗೆ ಹೇಗೆ ಪ್ಯಾಲೆಟಬಲ್ ಅನ್ಸುತ್ತೆ ಹಾಗೆ. ಸೊ ಅದ್ರ ಜೊತೆಗೆ ತುಪ್ಪ. ಸೊ ಇದು ಹಸುವಿನ ತುಪ್ಪ ಆದ್ರೂ ಪರವಾಗಿಲ್ಲ, ಒಂದು 1/4 ಚಮಚ ಅವರಿಗೆ ಅಗ್ನಿಯ ಪ್ರಕಾರ ಅವರಿಗೆ ಅದು ಜೀರ್ಣಿಸ್ಕೊಳಕ್ಕಾಗತ್ತೆ ಅಂದ್ರೆ ಅಷ್ಟು ಮಾತ್ರ ತಗೊಳ್ಳೋದು. ಇದರ ಸೇವನೆ ಪ್ರತಿದಿನ ಡೂಯಿಂಗ್ ಇಟ್ ಫ್ರಮ್ ದ 4th ಡೇ ಟಿಲ್ ದ 14th ಡೇ ಅಥವಾ ಒಂದು ಫರ್ಟಿಲೈಸೇಷನ್ ಆಗೋವರೆಗೂ ಆ ಸಮಯದವರೆಗೂ ತಗೊಳ್ಳೋದು ತುಂಬಾನೇ ಮುಖ್ಯ. ಘೃತ ಅಥವಾ ತುಪ್ಪ ಇದರ ಒಂದು ಪ್ರಾಮುಖ್ಯತೆ ಏನು? ಬಿಫೋರ್ ಓವ್ಯುಲೇಷನ್ 4ನೇ ದಿನದಿಂದ 14ನೇ ದಿನದವರೆಗೂ ಇದನ್ನ ಹೇಗೆ ಸೇವಿಸಬೇಕು ಹಾಲಿನ ಜೊತೆ, ಎಂತೆಷ್ಟು ಒಂದು ಪ್ರಮಾಣದಲ್ಲಿ ಅವರ ದೇಹದ ಅಗ್ನಿಯನ್ನ ನೋಡಿಕೊಂಡು ಜೀರ್ಣಶಕ್ತಿಯನ್ನ ನೋಡಿಕೊಂಡು ಇದನ್ನ ಸೇವಿಸಬೇಕು ಅಂತ ಹೇಳಿದ್ರಿ. ಈ ಮುಂದೆ ಇನ್ನ ಓವ್ಯುಲೇಷನ್ ಆದಮೇಲೆ ಇದರ ನಂತರ ಹೇಗೆ ಅವರು ಫರ್ಟಿಲೈಸೇಷನ್ ಆಗುವಂತ ಒಂದು ಪ್ರಾಸೆಸ್ ವರೆಗೂ ಯಾವ ರೀತಿಯಾಗಿ ಆಹಾರ ಕ್ರಮವನ್ನ ಇಟ್ಕೊಳ್ಬೇಕು? ಇವಾಗ ಈ ಒಂದು ಕಾಮನ್ ಆಗಿ ಹೇಳಬೇಕು ಅಂದರೆ ಈ 3 ತಿಂಗಳಲ್ಲಿ ಮಧುರವಾಗಿ ಇರ್ತಕ್ಕಂಥ ಔಷಧಿಗಳಲ್ಲಿ ಅದರಲ್ಲಿ ಸಿದ್ಧಪಡಿಸಿರುವ ಒಂದು ಕ್ಷೀರ ಆಗಿರ್ಬೋದು, ಅಂದರೆ ಹಾಲು. ಸೊ ಅದರ ಸೇವನೆ ತಗೊಳ್ಬೋದು ಅಂತ ಹೇಳ್ತಾರೆ. ಬಟ್ ಅದ್ರ ಜೊತೆಗೆ ಒಂದು ಮಿಲ್ಕ್ ಅಥವಾ ಕ್ಷೀರ ಏನು ಹೇಳ್ತೀವಿ, ತುಂಬ ಕಾಂಜಿನಿಯಲ್ ಆಗಿರೋ ಡಯಟ್ ಪ್ರೆಗ್ನೆನ್ಸಿಲಿ ಎಸ್ಪೆಷಲಿ. ಸೊ ಇವ್ದ್ಯಾ ರೋಗಕ್ಕೆ ಕೆಲವರಿಗೆ ಈ ನಡುವೆ ಹಾಲು ಅಷ್ಟಿಷ್ಟ ಆಗಲ್ಲ, ಅಥವಾ ಅದ್ರ ವಾಸನೆ ಇಷ್ಟ ಆಗದೆ ಇರ್ಬೋದು, ಅಥವಾ ಅದನ್ನು ಜೀರ್ಣಿಸ್ಕೊಳಕ್ಕೆ ಅವ್ರಿಗೆ ಹೊಟ್ಟೆಯಲ್ಲಿ ಸ್ವಲ್ಪ ಸಂಕಟ ಬರ್ಬೋದು. ಸೊ ಆ ಥರದಲ್ಲಿ ಏನು ಸಮಸ್ಯೆ ಇಲ್ಲ ಅಂದಾಗ ಅವ್ರ ಹಾಲಿನ ಒಂದು ಸೇವನೆನ ದೇ ಕ್ಯಾನ್ ಡೂ ಇಟ್. ಇಟ್ ಇಸ್ ವೆರಿ ಹೆಲ್ತಿ, ವೆರಿ ಗುಡ್ ಫಾರ್ ದ ಗ್ರೋತ್ ಆಫ್ ದ ಬೇಬಿ. ಸೊ ಮತ್ತು ಹಾಲಿನ ಒಂದು ವಿಶೇಷವಾಗಿರೋ ಒಂದು ಗುಣ ಏನು ಅಂದರೆ, ಆಯುರ್ವೇದದಲ್ಲಿ ನಾವು ಅದನ್ನು ಅಮೃತಕ್ಕೆ ಸಮಾನವಾಗಿರೋದು ಅಂತ ಕೂಡ ಹೇಳ್ತೀವಿ. ಹಸುವಿನ ಹಾಲು ಮಧುರವಾಗಿರುತ್ತೆ, ಶೀತವಾಗಿರುತ್ತೆ, ಹಾಗೆ ಬಂದರೆ ಓಜಸ್ಕರವಾಗಿರುತ್ತೆ. ಅಂದರೆ ದೇಹದಲ್ಲಿರೋ ಧಾತುಗಳಿಗೆ ಪೋಷಣೆಯನ್ನು ಕೊಡುತ್ತೆ. ಹಾಗೆ ಓಜಸ್ಸನ್ನಂದರೆ ನಮ್ಮ ಒಂದು ವ್ಯಾಧಿ ಕ್ಷಮತ್ವ ಶಕ್ತಿಯನ್ನು ಬೆಳೆಸುವ ಒಂದು ಕೆಪಾಸಿಟಿಯನ್ನು ಕೊಡುವಂಥದ್ದು ಒಂದು ದ್ರವ್ಯ ಕ್ಷೀರ. ಸೊ ಅದರ ಸೇವನೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಸೊ ಇದನ್ನು ತಗೊಳ್ಳುವಾಗ ಕೂಡ ಮಾಡ್ರೇಷನಲ್ಲಿ ತಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ. ಸೊ ಅವ್ರಿಗೆ ಏನು ಎಷ್ಟು ಜೀರ್ಣಿಸ್ಕೊಳಕ್ಕಾಗುತ್ತೋ ಅಷ್ಟು ಸೇವನೆ ಮಾಡೋದು. ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಸ್ವರ್ಣ ಆಗಿರಲಿ ಅಥವಾ ರಜತ ಅಂದರೆ ಗೋಲ್ಡ್ ಅಥವಾ ಸಿಲ್ವರ್. ಸೊ ಇದನ್ನು ಶೋಧನ ಮಾಡುವ ಒಂದು ಕೆಲವು ಪ್ರೊಸೀಜರ್ಸ್ ಇದೆ ಆಯುರ್ವೇದದಲ್ಲಿ. ಸೊ ಆ ಥರ ಒಂದು ಶೋಧಿತ ಮಾಡಿರುವ ಒಂದು ಸ್ವರ್ಣ ಆಗಿರಲಿ, ಚಿನ್ನ ಆಗಿರಲಿ ಅಥವಾ ಬೆಳ್ಳಿ ಆಗಿರಲಿ, ಅದರಲ್ಲಿ ಸಿದ್ಧಪಡಿಸಿರುವ ನೀರು, ಅದನ್ನ ಹೇಗೆ ಅಂದರೆ ಅದರಲ್ಲಿ ನೀರನ್ನು ಕುದಿಸೋದು ಬೇಸಿಕಲಿ. ಸೊ ಅದು ತಣ್ಣಗಾದ್ಮೇಲೆ ಈ ನೀರನ್ನು ಸೇವನೆ ಮಾಡೋದು, ಅದನ್ನ ತೆಗೆದುಬಿಟ್ಟು ಬರೀ ನೀರನ್ನ ಸೇವನೆ ಮಾಡೋದು. ಸಾಮಾನ್ಯವಾಗಿ ನಾವು ತಾಮ್ರದ ಲೋಟದಲ್ಲಿ ಹೇಗೆ ನೀರನ್ನ ಸೇವನೆ ಮಾಡಬೇಕು ಅಂತ ಹೇಳ್ತೀವೋ ಅದೇ ತರ ಇದು. ಆದ್ರೆ ಅದರಲ್ಲಿ ಸಿದ್ಧಪಡಿಸಿರೋ ಒಂದು ಇದು ಅಂದ್ರೆ ಮೆಡಿಕೇಟೆಡ್ ವಾಟರ್ ಅಂತ ಅನ್ಕೊಳ್ಬಹುದು. ಸೊ ಈ ನೀರನ್ನ ಫ್ರಮ್ ದ 14th ಡೇ ಅಥವಾ ಫರ್ಟಿಲೈಸೇಷನ್ ನಂತರ ಇದನ್ನ ಒಂದು ಸೇವನೆ ಮಾಡೋದ್ರಿಂದ ನಮ್ಮ ಶಾಸ್ತ್ರಗಳಲ್ಲಿ ಇದ್ರದ ಬಗ್ಗೆ ಉಲ್ಲೇಖಗಳಿದೆ. ಇದನ್ನ ನಾವು ಒಂದ್ ಸ್ವಲ್ಪ ಡೀಪರ್ ಆಸ್ಪೆಕ್ಟ್ ಆಗಿ ನಾವು ಇದನ್ನ ನೋಡಿದಾಗ ನಾವು ಏನು ಮೆಟಲ್ಸ್ನ ನಾವು ಉಪಯೋಗಿಸ್ತೀವೋ ಇದನ್ನ ಒಂದು ಏನು ಅಂದ್ರೆ ಮುಖ್ಯವಾಗತ್ತೆ, ಅದು ಶೋಧನ ಮಾಡೋದು ತುಂಬಾ ಒಳ್ಳೆಯದು. ಬಟ್ ನಾವೇನಿವಾಗ ಆರ್ನಮೆಂಟ್ಸ್ ಅಂತ ನಾವು ಏನು ಯೂಸ್ ಮಾಡ್ತೀವೋ, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಇದ್ರದ್ದು ಒಂದು ಅಫ್ಕೋರ್ಸ್ ಒಂದು ರೀತಿಲಿ ಇಟ್ ಗಿವ್ಸ್ ಗುಡ್ ಲುಕ್ಸ್, ಅದೆಲ್ಲ ಇದೆ. ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಅದರಿಂದ ಇರೋದು. ಅದಕ್ಕೆ ಮಣಿಧಾರಣಕ್ಕೆ ಅಥವಾ ಜ್ಯುವೆಲ್ರಿ ಆಗಿರ್ಬೋದು, ಅಥವಾ ಈ ಥರ ಲೋಹಗಳನ್ನು ಅಂದರೆ ಈ ಸ್ವರ್ಣ ಆಗಿರ್ಬೋದು
ಅಥವಾ ರಜತ ಬೆಳ್ಳಿ ಆಗಿರ್ಬೋದು, ಇದನ್ನ ಉಪಯೋಗಿಸೋದು ಕೂಡ ಅದರದ್ದು ಒಂದು ಮೆಡಿಕಲ್ ಆಸ್ಪೆಕ್ಟ್ಸ್ಗಳು ಕೂಡ ಇದೆ. ಸೊ ಅದೇ ರೀತಿಯಲ್ಲಿ ಈ ಪ್ರೆಗ್ನೆನ್ಸಿಯ ಒಂದು ಜರ್ನಿಯಲ್ಲಿ ಸ್ಟಾರ್ಟ್ ಮಾಡದೆ ಈ ಒಂದು ಚಿಕ್ಕದು ಪಥ್ಯ ಅಂತ ಹೇಳ್ಬೋದು, ಅಥವಾ ಒಂದು ರೆಜಿಮೆನ್ ಆಗಿ ಈ ತರ ನೀರನ್ನ ಸೇವನೆ ಮಾಡೋದು ಒಳ್ಳೇದು. ನೀವು ಹೇಳಿದ ತರ ಕೆಲವ್ರಿಗೆ ಇದನ್ನೆಲ್ಲ ಕುದಿಸ್ಕೊಂಡು ತಗೊಳ್ಳೋದು ಕಷ್ಟ ಆದ್ರೆ ಬರೀ ಒಂದು ಚಿನ್ನ ಇದ್ರೆ ಚಿನ್ನನೇ ಉಪಯೋಗಿಸ್ಕೋಬಹುದು, ಅಥವಾ ಬೆಳ್ಳಿ ಲೋಟಗಳು, ಸೊ ಅದರಲ್ಲಿ ನೀರನ್ನು ತುಂಬಿಸ್ಕೊಂಡು ಸೇವನೆ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು. ಸೊ ದೇಹಕ್ಕೆ ಪೂರಕವಾದಂತಹ ಬಲವನ್ನ ಇದು ತುಂಬತ್ತೆ. ಸೊ ಇಟ್ ಪ್ರಿಪೇರ್ಸ್ ದ ಬಾಡಿ ಫಾರ್ ದ ನೆಕ್ಸ್ಟ್ ಸ್ಟೇಜಸ್ ಅಂತ ಹೇಳ್ತೀರಾ. ಸೊ ಆ ಟೈಮಲ್ಲಿ ಫರ್ಟಿಲೈಸೇಷನ್ ಆದ್ರೆ ವಿಶೇಷವಾದಂತಹ ಒಂದು ಉಪಲಬ್ಧಿಯನ್ನ ಆ ಮಗು ಪಡೆಯುತ್ತೆ ಗರ್ಭಾವಸ್ಥೆಯಲ್ಲಿ. ಸೊ ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬಹುದಾದಂತಹ ಒಂದು ಟಿಪ್ಸ್ ಕೂಡ ಹೌದು, ಉತ್ತಮ ಮಾಹಿತಿ ಕೂಡ ಹೌದು. ಸೊ ಇವಾಗ ಸ್ವರ್ಣ ಅಥವಾ ಗೋಲ್ಡ್ನ ಉಪಯೋಗಿಸ್ತಾ ಇದ್ರೆ ಒಂದು ದೇಹದ ಒಂದು ಇಮ್ಯುನಿಟಿ ಒಂದು ಹೆಚ್ಚಾಗುತ್ತೆ. ಹಾಗೆ ಈ ಬೆಳ್ಳಿಯನ್ನ ನಾವು ಯಾವಾಗ ಉಪಯೋಗಿಸ್ತೀವೋ ನ್ಯೂಟ್ರಿಪಿಕ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಈ ನಮ್ಮ ಬುದ್ಧಿಶಕ್ತಿದಾಗಿರ್ಬೋದು ಅಥವಾ ಅಲರ್ಟ್ನೆಸ್ನ ತರಿಸೋದಾಗಿರ್ಬೋದು, ಸೊ ಅದರಲ್ಲಿ ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ಈ ತಾಮ್ರದ ಒಂದು ಕೆಲವು ನಾವು ನೀರನ್ನ ಶೇಖರಣೆ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದಲ್ಲಿ ಬೇಕಾಗಿರುವಂಥ ಒಂದು ಬಲ ಅಥವಾ ಇಮ್ಯುನಿಟಿ ಪವರ್ನ, ವ್ಯಾಧಿಶಮತ್ವ ಶಕ್ತಿಯನ್ನ ಬೆಳವಣಿಗೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಈಚ್ ಆಫ್ ದೀಸ್ ಮೆಟಲ್ಸ್, ಇವನ್ ಬರೀ ಗ್ಲಾಸಲ್ಲಿ ಮಾತ್ರ ನಾವು ನೀರನ್ನ ತುಂಬಿಸ್ಕೊಂಡು ತಗೊಂಡ್ರೆ ಕೂಡ ಒಳ್ಳೇದು. ಹಾಗೆ ಮಡಿಕೆಯಲ್ಲೂ ಕೂಡ ನಾವು ನೀರನ್ನ ಹೇಗೆ ಅದನ್ನ ಶೇಖರಣೆ ಮಾಡ್ಕೊಂಡು ಅದನ್ನ ಕುಡಿತೀವೋ, ಪಿತ್ತದ ಕಾಯಿಲೆಗಳು ಕೆಲವರಿಗಿದ್ರೆ ಯಾವಾಗ್ಲೂ ವಾಂತಿ ಬರ್ತಾ ಇರೋದು, ಅಥವಾ ಅವ್ರಿಗೆ ಒಂಥರ ಟೇಸ್ಟ್ಲೆಸ್ನೆಸ್ ಕಾಣಿಸ್ಕೊಳ್ಳೋದು, ಅಥವಾ ಹಶುನೇ ಇಲ್ಲದೆ ಇರೋದು, ಎಪಿಟೈಟೇ ಇಲ್ಲದೆ ಇರೋರು, ಅವರಿಗೆ ಕೂಡ ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನ ಶೇಖರಣೆ ಮಾಡಿಕೊಂಡು ತಗೊಳ್ಳೋದು ತುಂಬಾ ಒಳ್ಳೇದು ಅಂತ. ಸೊ ಇವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಬರ್ತಕ್ಕಂಥದ್ದು ರೆಜಿಮೆನ್. ಇದನ್ನ ನಾವು ಡೈಲಿ ಕೂಡ ಫಾಲೋ ಮಾಡ್ಬೋದು. ಬಟ್ ವಿಶಿಷ್ಟವಾಗಿರೋದು ಈ ನೀರನ್ನ ಬಾಯ್ಲ್ ಮಾಡಿ ಸೇವನೆ ಮಾಡ್ತಕ್ಕಂಥ. ಓಕೆ. ಸೊ ಇಂಟರ್ನಲೈಸೇಷನ್ ಆಫ್ ದ ಮೆಡಿಸಿನ್. ಸೊ ಇದು ರೀತಿ ಒಂಥರ ಇಂಟರ್ನಲ್ ಮೆಡಿಸಿನ್. ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಮಕ್ಕಳಿಗೆ ಅಥವಾ ಬಾಣಂತಿ ಇದ್ದಾಗ ಏನಾದರೂ ಒಂದು ಇದು ಮಾಡುವಾಗ ಮಕ್ಕಳಿಗೆ ಆಲಿಕೆಯಿಂದ ಹಿಡಿದು ಎಲ್ಲವನ್ನು ಬೆಳ್ಳಿನಲ್ಲಿ ಕೊಡ್ತೀವಿ. ಹೌದು. ಸೊ ಆ ಸಮಯದಲ್ಲಿ ಬೆಳ್ಳಿಯ ಒಂದು ಪದಾರ್ಥಗಳನ್ನ ಮಕ್ಕಳಿಗೆ ಕೊಡ್ತೀವಿ. ಸೊ ದೇಹದ ಮೇಲೆ ಯಾವ ರೀತಿ ಇದು ಕೆಲಸ ಮಾಡುತ್ತೋ ಒಳಗೆ ಕೂಡ ನೀವೇ ಹೇಳ್ದಂಗೆ ರೋಗ ಪ್ರತಿರೋಧಕ ಶಕ್ತಿಯನ್ನ ಇದು ವೃದ್ಧಿಸುತ್ತೆ. ಹಾಗೂ ಸ್ಟ್ರೆಂತ್, ಸ್ಟಾಮಿನಾ, ವಿಗರ್, ವೈಟಾಲಿಟಿ ಎಲ್ಲವನ್ನು ಕೂಡ ಮಗುವಿಗೆ ಅದು ನೀಡುತ್ತೆ. ಸೊ ನಾವು ಹಾಕೊಳ್ಳೋ ಆಭರಣಗಳಿಂದ ಹಿಡಿದು ಉಪಯೋಗಿಸುವಂತಹ ಪ್ರತಿಯೊಂದು ನಮ್ಮ ಕಲ್ಚರಲ್ಲಿ ಏನ್ ಬಂದಿದೆ ಅದಕ್ಕೆ ಒಂದು ಇಂಟರ್ನಲ್ ಸಿಗ್ನಿಫಿಕೆನ್ಸ್ ಅಂತ ಕೂಡ ಇರುತ್ತೆ. ಇದನ್ನ ನಾವು ಮದ್ದಾಗಿ ಕೂಡ ತಗೊಳ್ತೀವಿ. ಅದು ಆಯುರ್ವೇದ ಶಾಸ್ತ್ರ ಹೆಚ್ಚಾಗಿ ತಿಳಿಸಿ ಹೇಳುತ್ತೆ. ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಅಂತ ತಿಳಿಸ್ಕೊಟ್ರಿ. ಇನ್ನ ಒಂದು ವಿಶೇಷ ಟಿಪ್ ನ ಹೇಳ್ಬೇಕು ಕೊನೆಯದಾಗಿ, ಮೊದಲನೇ ತಿಂಗಳ ಒಂದು ಜರ್ನಿಯಲ್ಲಿ ಇರುವಂತವ್ರಿಗೆ ಅಂದ್ರೆ ಏನ್ ಹೇಳಿ ಬಯಸ್ತೀರಾ? ಇವಾಗ ಮೊದಲನೇದಾಗಿ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಕೆಲವು ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಏನ್ ಮಾಡಬಹುದು, ಏನ್ ಮಾಡಬಾರ್ದು, ಸೊ ಯಾವ ರೀತಿಯಲ್ಲಿ ಅವರು ಜರ್ನಿಗಳನ್ನ ಕೆಲವು ಬಾರಿ ತುಂಬ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್, ಪ್ರೆಗ್ನೆನ್ಸಿ ಅಲ್ಲಿ ಇರ್ತಕ್ಕಂಥ ಒಂದು ಈಚ್ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್. ಪ್ರತಿ ಒಂದು ಪ್ರೆಗ್ನೆನ್ಸಿಲಿ ಇವಾಗ ಒಂದು ಹೆಣ್ಣಿಗೆನೆ 2-3 ಮಕ್ಕಳಾಗಿರ್ತಾರೆ, ಅವ್ರಲ್ಲೂ ಕೂಡ ಆ ಪ್ರೆಗ್ನೆನ್ಸಿ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ ಎಲ್ಲಾ ಥರದ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿರ್ಬೋದು, ಕೆಲವರಿಗೆ ಏನೂ ಸಿಂಪ್ಟಮ್ಸ್ ಕಾಣಿಸ್ತಾ ಇರ್ಬೋದು. ಸೊ ಎಲ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಆದಷ್ಟು ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೆ ಅದೇ ರೀತಿಯ ಆಗತ್ತೆ ಅಥವಾ ಅದೇ ರೀತಿಯದು ಇದೆ ಅಂತ ಅಂದ್ಕೊಂಡು ನಾವು ಹಲವು ಬಾರಿ ಇಲ್ಲ ನಿಮ್ಗೆ ಆಗ್ತಾ ಇರೋದು ಸರಿ ತಪ್ಪು ಅನ್ನೋದು ಚರ್ಚೆ ಮಾಡೋಕ್ಕೆ ಮುಂಚೆ ಅವ್ರಿಗೆ ಒಂದು ವೈದ್ಯರನ್ನ ಹೋಗಿ ಸಂಪರ್ಕಿಸಿ ಅವರಿಗೆ ಯಾವ ರೀತಿ ಅವರ ಜಾಗ್ರತೆ ತಗೊಳ್ಬೇಕು ಅನ್ನೋದನ್ನ ಹೇಳೋದು ಮುಖ್ಯ ಆಗುತ್ತೆ. ಹಲವಾರು ಬಾರಿ ನಾವು ನೋಡಿರ್ತೀವಿ, ಕೆಲವರಿಗೆ ತುಂಬ ನಾಸಿಯಾ ಜಾಸ್ತಿ ಇರುತ್ತೆ ಅಥವಾ ಅವರಿಗೆ ಅದು ಒಂಥರ ಅನ್ಕಂಟ್ರೋಲ್ಡ್ ಆಗಿರುತ್ತೆ. ಸೊ ಹಲವು ಬಾರಿ ಅವ್ರಿಗೆ ಕೊಟ್ಟಿದ ತಕ್ಷಣನೇ ಅವ್ರಿಗೆ ಏನು ಸೇರಲ್ಲ, ತಿನ್ನಕ್ಕೆ ಇಷ್ಟಪಡಲ್ಲ, ದೇ ವಿಲ್ ನಾಟ್ ವಾಂಟ್ ಟು ಸೊ ಬೇರೆಯವ್ರಿಗೆ ನೋಡ್ತಾ ಇರೋರಿಗೆ ಅವ್ರಿಗೆ ಇದು ನಮಗೂ ನಾವು ಗರ್ಭಿಣಿ ಇದ್ದಾಗ ನನಗಿತ್ತು ಬಟ್ ಇಷ್ಟು ಮಟ್ಟಿಗೆ ಇರ್ತಿರ್ಲಿಲ್ಲ, ಇವ್ರು ಮಾಡ್ತಾ ಇರೋದು ಏನಾದರೂ ಜಾಸ್ತಿ ಮಾಡ್ತಾ ಇದ್ದಾರಾ, ಅಟೆನ್ಷನ್ ಏನಾದರೂ ಸೀಕ್ ಮಾಡ್ತಾ ಇದ್ದಾರಾ, ಸೊ ಕೆಲವು ಸಲ ಆ ಥರ ಡೌಟ್ ಪಡ್ತಾರೆ. ಸೊ ಇಟ್ ಈಸ್ ಬೆಟರ್ ವೈದ್ಯರನ್ನ ಹೋಗಿ ಸಂಪರ್ಕಿಸಿ. ಸೊ ಅವ್ರನ್ನ ಕೆಲವು ಸಲ ನಾಸಿಯಾ ಒಂದು ಪ್ರಾಬ್ಲಮ್ ಆಗ್ಬೋದು ಪ್ರೆಗ್ನೆನ್ಸಿಯಲ್ಲಿ. ಸೊ ಎಲ್ಲವನ್ನ ನೋಡಿಕೊಂಡು ಅದ್ರ ಪ್ರಕಾರವಾಗಿ ಚಿಕಿತ್ಸೆಯನ್ನ ತಗೊಳ್ಳೋದು ಮುಖ್ಯ. ಓಕೆ. ಸೊ ಗರ್ಭಿಣಿ ಆರೈಕೆ ಸ್ವಯಂ ಆರೈಕೆ ಆಗದೇ ಇರಲಿ, ಮತ್ತೆ ಎಲ್ಲರೂ ಹೇಳುವಂಥದ್ದು ಕೇಳುವ ಅವಶ್ಯಕತೆ ಇಲ್ಲ. ವೈದ್ಯರು ಏನ್ ಹೇಳ್ತಾರೆ ಅದಕ್ಕೆ ಸೂಕ್ತವಾಗಿ ಮಾಡಿದ್ರೆ ಸಾಕು. ಎಲ್ಲರ ಸಪೋರ್ಟ್ ಅದಕ್ಕೆ ಬೇಕಾಗುತ್ತೆ. ಯಾರು ಜಡ್ಜ್ಮೆಂಟಲ್ ಆಗಿ ಇನ್ನೊಬ್ಬರನ್ನ ನಾವು ನೋಡಬಾರ್ದು, ಅದೇ ರೀತಿ ಜಡ್ಜ್ಮೆಂಟಲ್ ಆಗಿ ಅಡ್ವೈಸಸ್ ನ ಕೊಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ. ಇನ್ನೊಂದು ಕಾರ್ಯಕ್ರಮದ ಸಂಚಿಕೆಯಲ್ಲಿ ಎಂದಿನಂತೆ ಸಂಧಿಸೋಣ. ಅಲ್ಲಿವರೆಗೂ ವಂದನೆಗಳು.